ಇದ್ರೊಳಗೆ ಯಾವ ನೆರಸಲ್ಕತ್ತದ ಈ ಬೇಡಿಕೆಗಳು ಸರ್ಕಾರ ಈಡೇರಿಸುವಂತ ಬೇಡಿಕೆಗಳಿರ್ತದ. ಇಷ್ಟೊಂದು ಕಮರ್ಷಿಯಲ್ ಫ್ರಾಡ್ ಇವರಿಗೆ, ಇಷ್ಟೊಂದು ಅಧಿಕಾರದ ಅಮಲ್ ನಾವು ಯಾರು ಕೂತದವರು ಸರ್ಕಾರದವರು. ಜಂತರ್ ಮಂತರದಿಂದ ಅಧಿವೇಶನವರೆಗೆ ಏನಪ್ಪ ಅಂದ್ರೆ ಅಧಿವೇಶನ ಚಲೋ ತನ್ನ ಕಾರ್ಯಕ್ರಮ ಮಾಡೋದ. ಇವತ್ತು ಸಾವಿರಾರು ಜನ ಪೊಲೀಸರಲ್ಲಿ ಅಲ್ಲಿ ದಿಲ್ಲಿ ಒಳಗೆ ಜಂತರ್ ಮಂತರ್ ನಿಂದಿರಿಸಿ ಈ ಹೋರಾಟಗಾರ ಹೋಗಲಾರ್ದ ವ್ಯವಸ್ಥೆ ನೀವು ಮಾಡ್ಕೊತೀರಿ. ವರ್ಷ ನಿಟ್ಲು ಸತ್ತ ಕುಂತಾಗ ರೈತರು ಹತ್ತಿಗೊಂದು ಕೆಲಸ ಮಾಡಿದ್ರಿ ಭಾವಿಸ್ಕೊಂಡ್ರಂದ್ರೆ ಯಾವ್ದು MLAಗಳು MP ಗಳು ಏನು ಆ ಥರ ತಿಳ್ಕೊಂಡ್ಬಿಟ್ಟು ED ಹೆಸರು ಹೇಳಿ IT ಹೆಸರು ಹೇಳಿ ಇವ್ರಿಗೆ CBI ಹೆಸರು ಹೇಳಿ ಅಂಜಿಸ್ಬೋದು ತಿಳ್ಕೊಂಡ್ಬಿಡು. ಈ ದೇಶದ ವಿದ್ಯಾರ್ಥಿ ಬಂಧುಗಳು ಆಗ್ತರು ಅಂದ್ರೆ ಈ ನರೇಂದ್ರ ಮೋದಿಗೆ ಒಂದು 5 ನಿಮಿಷ ಪಾರ್ಲಿಮೆಂಟ್ ಹೌಸ್ ಕುದುರಿಸಕ್ಕೆ ಸಾಧ್ಯ ಇಲ್ಲ. ಸಂಘ ಪರಿವಾರದ ಸಂಘ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಅನ್ಕೊಂಡಿದ್ರು ಅಂತ ಹೇಳಿ ಓಪನ್ ಗುಂಡಾಗರ್ದಿನಿ ಅಂತ ಹೇಳ್ಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಮತ್ತೇನು BJP ಸರ್ಕಾರ ಅಲ್ಲೇ ಒಂದು 2-3 ಕಿಲೋಮೀಟರ್ ಮಧ್ಯದಲ್ಲೇ ಒಂದು ಹೋರಾಟ ನಡೀತಾ ಇದೆ. ಆದರೂ ಕೂಡ ಗಮಂಟಿ ಏನು ನರೇಂದ್ರ ಮೋದಿಗೆ ಒಂದು ಅಧಿಕಾರದ ಒಂದು ಗಮಂಡಿ ಇದೆ ಅವನಿಗೆ. ನೀಟ್ ಎಕ್ಸಾಮ್ ಏನು ಹಗರಣ ಆಗ್ಲತ್ತವ, ಪೇಪರ್ ಲೀಕ್ ಹಗರಣಗಳು ಏನು ಆಗ್ಲಿಕ್ಕತ್ತವ, ಆ ಪೇಪರ್ ಲೀಕ್ ಹಗರಣ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡಬೇಕು. ಏನು ನೀಟ್ ಎಕ್ಸಾಮ್ ಏನು ಕಂಡಕ್ಟ್ ಮಾಡುವಂಥ ಸಂಸ್ಥೆ ಅದಲ್ಲ, ಆ ಸಂಸ್ಥೆ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ಬೇಕು. ಆ್ಯಂಡ್ ಈ ಶಿಕ್ಷಣ ವ್ಯವಸ್ಥೆ ಒಳಗೆ ಏನು ದಂಧಾಕೋರಿ ನಡೆದದ, ಭ್ರಷ್ಟಾಚಾರ ನಡೆದದ, ಅದ್ರದ್ದು ಏನು ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅತ್ಯಂತ ಅಸಮರ್ಥ ಏನು ಎಜುಕೇಷನ್ ಮಿನಿಸ್ಟರ್ ಇದ್ದದ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಬೇರೆ ಒಬ್ಬ ಸಮರ್ಥ ಶಿಕ್ಷಣ ಮಂತ್ರಿ ನೇಮಕ ಮಾಡಬೇಕು. ಅದ್ರ ಜೊತೆಗೇ ಏನು ಈ ನೀಟ್ ಹಗರಣದ ನಂತರ, ನೀಟ್ ಎಕ್ಸಾಮ್ ಲೀಕ್ ಆದ ನಂತರ ಈ ದೇಶದೊಳಗೆ ಸುಮಾರು 20ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡದ್ದು. ಆ ಸುಸೈಡ್ ಮಾಡ್ಕೊಂಡಂಥ ಕುಟುಂಬಗಳಿಗೆ ಪ್ರತಿಯೊಂದು ಕುಟುಂಬಕ್ಕೆ ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರಧನ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ಕೊತದಕ್ಕೆ ಇದ್ರೊಳಗೆ ಯಾವ ಎಣ್ಣೆ ನರೇಂದ್ರ ಮೋದಿ ಅವ್ರಿಗೆ ಇದ್ರೊಳಗೆ ಯಾವ ಎಣ್ಣೆ ಹರಿಸಲ್ಕತ್ತದ ಈ ಬೇಡಿಕೆಗಳು ಸರ್ಕಾರ ಈಡೇರಿಸುವಂತ ಬೇಡಿಕೆಗಳಿರ್ತದ. ಇಷ್ಟೊಂದು ಕಮರ್ಷಿಯಲ್ ಫ್ರಾಡ್ ಇವರಿಗೆ, ಇಷ್ಟೊಂದು ಅಧಿಕಾರದ ಅಮಲ್ ನಾವು ಯಾರು ಕೂತದವರು ಸರ್ಕಾರದವರು. ಆ ಪೂರಾ ರಿಸರ್ಚ್ ಸ್ಕಾಲರ್ಸ್ಗಳು, ರಿಸರ್ಚ್ ಸ್ಟೂಡೆಂಟ್ಗಳು, ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಇವತ್ತು ಲಕ್ಷಾಂತರ ಜನ ಇವತ್ತು 20ನೇ ತಾರೀಕು ಜಂತರ್ ಮಂತರದಿಂದ ಅಧಿವೇಶನವರೆಗೆ ಏನಪ್ಪ ಅಂದ್ರೆ ಅಧಿವೇಶನ ಚಲೋ ತನ್ನ ಕಾರ್ಯಕ್ರಮ ಮಾಡೋದ. ಇವತ್ತು ಸಾವಿರಾರು ಜನ ಪೊಲೀಸರಲ್ಲಿ ಅಲ್ಲಿ ದಿಲ್ಲಿ ಒಳಗೆ ಜಂತರ್ ಮಂತರ್ ನಿಂದಿರಿಸಿ ಈ ಹೋರಾಟಗಾರ ಹೋಗಲಾರ್ದ ವ್ಯವಸ್ಥೆ ನೀವು ಮಾಡ್ಕೊತೀರಿ. ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ಪೊಲೀಸರು ಇಟ್ಕೊಂಡಿ, ಪೊಲೀಸರು ಇಟ್ಕೊಂಡಿ ಗುಂಡಾಗಿರಿ ಮಾಡೋದ್ ಕೆಲಸ, ಈ ದೇಶದ ಜನತೆಗೆ ಅನ್ಯಾಯ ಮಾಡೋದ್ ಕೆಲಸ ಈ ನರೇಂದ್ರ ಮೋದಿ ಸರ್ಕಾರ ಅಂಡ್ ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರು ಮಾಡ್ಲಿಕ್ಕಂತ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕತ್ತದ. ಮೊದಲೇನು ಮಾಡಿದ್ರು ರೈತರು ಅನ್ನೋದು ವರ್ಷ ನಿಟ್ಲು ಸತ್ತ ಕುಂತಾಗ ರೈತರು ಹತ್ತಿಗೊಂದು ಕೆಲಸ ಮಾಡಿದ್ರಿ. ಈ ನರೇಂದ್ರ ಮೋದಿ ಅಂಡ್ ಸರ್ಕಾರ ಅಧಿಕಾರದ ಅಮ್ಮನೊಳಗೆ ತೂಗಲ್ಕತ್ತದು. ಅವ್ರಿಗೆ ಗೊತ್ತಿರಲಿಲ್ಲ ಇಷ್ಟೊಂದು ಭಯಾನಕವಾಗಿ, ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ಯೂತ್ ಏನಪ್ಪ ಈ ದೇಶದ ವಿದ್ಯಾರ್ಥಿಗಳು ದಿಲ್ಲಿ ಜಂತರ್ ಮಂತರ್ ಬರ್ತಂತ ಎಲ್ಲೂ ಕನಸಿನಲ್ಲಿ ಕಂಡಿರಲಿಲ್ಲ ಅಂತ. ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ ಇವರು ಸ್ಟೂಡೆಂಟ್ಗಳಿಗೆ ಯಾವ ತರ ಭಾವಿಸ್ಕೊಂಡ್ರಂದ್ರೆ ಯಾವ್ದು MLAಗಳು MP ಗಳು ಏನು ಆ ಥರ ತಿಳ್ಕೊಂಡ್ಬಿಟ್ಟು ED ಹೆಸರು ಹೇಳಿ IT ಹೆಸರು ಹೇಳಿ ಇವ್ರಿಗೆ CBI ಹೆಸರು ಹೇಳಿ ಅಂಜಿಸ್ಬೋದು ತಿಳ್ಕೊಂಡ್ಬಿಡು. ಈ ದೇಶದ ಯುವ ಜನತೆ, ಈ ದೇಶದ ವಿದ್ಯಾರ್ಥಿ ಬಂಧುಗಳು ಆಗ್ತರು ಅಂದ್ರೆ ಈ ನರೇಂದ್ರ ಮೋದಿಗೆ ಒಂದು 5 ನಿಮಿಷ ಪಾರ್ಲಿಮೆಂಟ್ ಹೌಸ್ ಕುದುರಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಜಂತರ್ ಮಂತರ್ನೊಳಗೆ ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿನಿಂದ ಅವ್ರ ಪಾಲಕರುಗಳು ಸೇರ್ಕೊಂಡು ಈ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಏನು ಹೇಳಿದ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಈ ಜಂತರ್ ಮಂತರ್ ಪಾರ್ಲಿಮೆಂಟ್ ಹೌಸ್ ಚಲೋ ಅಂತೇಳಿ ಕಾರ್ಯಕ್ರಮ ಮಾಡ್ಲಿಕ್ಕಂಥದ್ದು. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಸಂಘ ಪರಿವಾರದ ಸಂಘ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಅನ್ಕೊಂಡಿದ್ರು ಅಂತ ಹೇಳಿ ಈ ಸಂಘ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್ ಏನಪ್ಪ ಅಂದ್ರೆ ಮಧ್ಯಪ್ರದೇಶ ಈ 4 ಜಿಲ್ಲೆ ಒಳಗೆ ಮ್ಯಾಕ್ಸಿಮಮ್ ನೀಟ್ ಪೇಪರ್ಗಳು ಲೀಕ್ ಆಗಿ ಹೋಗ್ಲಿಕ್ಕತ್ತದವ. ಈ ಯಾರು ಲೀಕ್ ಮಾಡ್ಕತ್ತಂದ್ರೆ BJP ಲೀಡರ್ಸ್ಗಳು, BJP MPಗಳು, BJP ಮಂತ್ರಿಗಳು ಮಾಡ್ಕತ್ತವ. ಆ್ಯಂಡ್ ನೀಟ್ ಎಕ್ಸಾಮ್ದಾಗ ಮ್ಯಾಕ್ಸಿಮಮ್ ಪಾಸ್ ಆದ್ರು ಯಾರಂದ್ರೆ BJP ಒಳಗೆ ಕೆಲಸ ಮಾಡುವಂಥ ಲೀಡರ್ಸ್ಗಳು, BJPಗಳ ಮಂತ್ರಿಗಳ ಮಕ್ಕಳುಗಳೇನಪ್ಪ ಅಂದ್ರೆ ಅಲ್ಲಿ ರಿಸಲ್ಟ್ಗಳು ಬರ್ಲಿಕ್ಕತ್ತದು ನಾವು ನೋಡ್ಕತ್ತಿದ್ದೀವಿ. ಈ ಮಕ್ಕಳಿಗೆ, ಗರೀಬ್ ಮಕ್ಕಳಿಗೆ ಮನೆಗಳು ಒತ್ತಿ ಇಟ್ಟು ಹೊಲಗಳು ಮಾರಿ ಬೇರೆ ಸಾಲ ಸೂಲ ಮಕ್ಕಳಿಗೆ ಕೋಚಿಂಗ್ ಕೊಡಿಸಿ ಎಕ್ಸಾಮ್ ಕೊಡಿಸ್ಬೇಕಂದ್ರೆ ಇವರೇನಪ್ಪ ಅಸಮರ್ಥ ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರದ ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಇವರು ಅಸಮರ್ಥದಿಂದ ಇವರು ಬೇಜವಾಬ್ದಾರಿಂದ ಇವತ್ತು ಅನೇಕ ಕರೋಡಾರು ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಲ್ಲಿ ಮುಳುಗುತ್ತದ. ಅದನ್ನು ವಿರೋಧಿಸಿ ಸೋನಮ್ ಅಭಿಜಿತ್ ದಿಕ್ತೆ ಅಂಡ್ ನಿಯಾಬ್ ಅವರ ಸ್ಟ್ರೈಕ್ ಕುಂತದ. ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ ನಾವುಗಳು ಇವತ್ತು ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದೊಳಗ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳು ಮನವಿ
ಸಲ್ಲಿಸ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಧರ್ಮೇಂದ್ರ ಪ್ರಧಾನ್ಗೆ ಕಿಕ್ಔಟ್ ಮಾಡಬೇಕು ಅಂಡ್ ಎಜುಕೇಶನ್ ಸಿಸ್ಟಮ್ ಸುಧಾರಿಸಬೇಕು. ನೀಟ್ ಎಕ್ಸಾಮ್ ನಡೆಸುವಂಥ ಸಂಸ್ಥೆ ಬದಲಿಸಿ ಸರ್ಕಾರ ಲೆವೆಲ್ದಾಗ ಆಗಬೇಕು ಅಂತ ತಿಳ್ಕೊಂಡು ನಾವು ಈ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ಶಿಕ್ಷಣ ಮಂತ್ರಿ ಆದಂಥ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕಂತೇಳಿ ಇವತ್ತು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ನಾವು ರಾಷ್ಟ್ರಪತಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 22 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವಂಥ ಏನು ಸೋನಂ ವಾಂಗ್ಚುಕ್ರವರ ಜೊತೆಗೆ ನಾವಿದ್ದೇವೆ ಮತ್ತು ದಲಿತ ಸೇನೆ ಇದೆ ಅವ್ರ ಜೊತೆಗೆ, ಇಡೀ ದೇಶ ಅವ್ರ ಜೊತೆಗಿದೆ. ಇವತ್ತು ಸೋನಂ ವಾಂಗ್ಚುಕ್ರವರು ಒಂದು ವಿದ್ಯಾರ್ಥಿಗೋಸ್ಕರ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅಂಥವರಿಗೆ ಅಲ್ಲೇನು ಹೋರಾಟಕ್ಕೆ ಕುಂತಾಗ ಏನು ಕೆಲವು ಪೊಲೀಸರು ಬಂದರು, ಏನು BJPಯ ಗುಂಡಾಗಳವರು ಗೊತ್ತಿಲ್ಲ, ಅವ್ರನ್ನ ಒಂದು ಬಿಳಿ ಅರಿವಿನಲ್ಲಿ ಸುತ್ಕೊಂಡು ಹೋಗ್ತಾರೆ, ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಇವತ್ತು ಅವರ ಕುಟುಂಬದ ಅವರ ಧರ್ಮಪತ್ನಿ ಹೇಳ್ತಾರೆ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪತಿಗೆ ನೀವು ಯಾವುದೂ ಚಿಕಿತ್ಸೆ ಕೊಡಬಾರ್ದು ಅಂತೇಳಿ. ಅಂಥದ್ರಲ್ಲಿ ಓಪನ್ ಗುಂಡಾಗರ್ದಿನಿ ಅಂತ ಹೇಳಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಮತ್ತೇನು BJP ಸರ್ಕಾರ ಇವತ್ತೇನು ದೇಶವನ್ನು ಆಡಳಿತ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗ್ಯದ. ಇವತ್ತು ಗೃಹ ಮಂತ್ರಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಇವತ್ತು ದೇಶದ ಪ್ರಧಾನಮಂತ್ರಿ ಇವತ್ತು ರೈತರ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೋಸ್ಕರ ಏನು ಸೋನಂ ವಾಂಗ್ಚುಕ್ ಅವರು 22 ದಿನಗಳ ಕಾಲ ಅವರ ಜೀವ ಇವತ್ತು ಹೋಗ್ತದೋ ನಾಳೆ ಹೋಗ್ತದೋ ಗೊತ್ತಿಲ್ಲ. ಆದರೂ ಕೂಡ ನರೇಂದ್ರ ಮೋದಿ ಒಂದು ದಿನವಾದರೂ ಕೂಡ ಆ ಒಂದು ಸೋನಂ ವಾಂಗ್ಚುಕ್ ಅವರಿಗೆ ಆಗಿರ್ಬೋದು, ನೇಹಾ ಬೋರಾರ್ ಅವರಿಗೆ ಆಗಿರ್ಬೋದು, ಒಂದೇ ದಿನ ಹೋಗಿ ಅಲ್ಲಿ ಸಾಂತ್ವನ ಹೇಳುವ ಕೆಲಸ ಈ ದೇಶದ ನರೇಂದ್ರ ಮೋದಿ ಹೋಗಬೇಕಾಗಿತ್ತು. ಅಲ್ಲೇ ಒಂದು 2-3 ಕಿಲೋಮೀಟರ್ ಮಧ್ಯದಲ್ಲಿ ಒಂದು ಹೋರಾಟ ನಡೀತಾ ಇದೆ. ಆದರೂ ಕೂಡ ಗಮಂಟಿ ಏನು ನರೇಂದ್ರ ಮೋದಿಗೆ ಒಂದು ಅಧಿಕಾರದ ಒಂದು ಗಮಂಡಿ ಇದೆ ಅವನಿಗೆ. ಯಾರೇ ಸಾಯಲಕ್ಕೆ ಯಾರೇ ಬಿಡಬೇಕು, ಅವನಿಗೇನು ಸಂಬಂಧ ಇಲ್ಲ ಅನ್ನೋ ಇದರದಾಗ ಅವನು ಓಪನ್ ಆಗಿ ಮಾತಾಡ್ತಾ ಇದ್ದಾನೆ. ಕೇಂದ್ರ ಗೃಹ ಮಂತ್ರಿ ಅಂತ ಹೇಳ್ಬೇಕಾಯ್ತು ಅಮಿತ್ ಶಾ, ಅವನು ಕೂಡ ಹೋಗಿ ಯಾವುದೂ ಇದು ಮಾಡಿಲ್ಲ. ಇವತ್ತು ಓಪನ್ ಪೊಲೀಸರಲ್ಲಿ ಗುಂಡಾಗರ್ದಿ ಮಾಡಿ ಇವತ್ತು ಒಂದು ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಎತ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಹನುಮಂತ್ ಯಲಸಂಗಿ ಸಾಹೇಬರು ಇಡೀ ರಾಜ್ಯಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇದು ಗುಲ್ಬರ್ಗದಿಂದ ಹೋರಾಟ ಚಾಲೂ ಆದರೆ ಇದು ದಿಲ್ಲಿ ತನಕ ಮುಟ್ಟುವಂಥ ಹೋರಾಟ ಆಗಬೇಕಂತೇಳಿ ಈಗಾಗಲೇ ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲಾದವರಿಗೆ ಮಾತಾಡಿದ್ದಾರೆ. ಕೂಡಲೇ ಪ್ರತಿಯೊಂದು ದಿನ ಈ ಒಂದು ಹೋರಾಟ ದಲಿತ ಸೇನೆ ಸೋನಂ ವಾಂಗ್ಚುಕ್ ಅವರ ಜೊತೆಗೆ ನಾವಿದ್ದೀವಿ, ದಲಿತ ಸೇನೆ ಅವ್ರ ಜೊತೆಗಿದೆ, ವಿದ್ಯಾರ್ಥಿಗಳ ಜೀವದ ಜೊತೆ ಆಟವಾಡುತ್ತಿರುವ ಈ ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ